ಮೌನರಾಗ ಯಾರೆಲ್ಲ ಮೆಂಬರ್‌ಶಿಪ್ ತೊಗೊಂಡಿದ್ದಾರೋ ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ಮೆಂಬರ್‌ಶಿಪ್ ತೊಗೊಂಡವ್ರಿಗೆ ಕತೆ ಬೇಗ ಸಿಗುತ್ತೆ. ಹೋಮಕುಂಡದ ಅಗ್ನಿ ಕೆನ್ನಾಲಿಗೆ ಚಾಚುತ್ತಾ ಇತ್ತು. ಇಡೀ ಕಲ್ಯಾಣ ಮಂಟಪ ಮಂತ್ರಘೋಷಗಳಿಂದ ಮುಳುಗ್ತಾ ಇತ್ತು. ಧರಣಿಯ ಕಿವಿಗಳಿಗೆ ಅವ್ಯಾವುದೂ ಬೀಳ್ತಾ ಇಲ್ಲ. ಮದುಮಗಳ ಅಲಂಕಾರದ ಬಣ್ಣದ ಸೀರೆ, ಭಾರವಾದ ಒಡವೆಗಳು ಅವಳನ್ನು ದೈಹಿಕವಾಗಿ ಬಿಗಿದಪ್ಪಿತ್ತು. ಮನಸ್ಸಿನ ಒಳಗಿನ ತುಮುಲಗಳು ಅವಳನ್ನು ಉಸಿರುಗಟ್ಟಿಸ್ತಿತ್ತು. ತಂದೆ ಕೇಶವ ಅವಳ ಕೈ ಹಿಡಿದು ಧಾರೆ ಎರೆಯೋಕೆ ಮುಂದಾದಾಗ ಧರಣಿಯ ಮೈ ಒಂದು ಕ್ಷಣ ನಡುಗಿತ್ತು. ಅವಳ ಬೆರಳುಗಳು ತಂದೆಯ ಹಸ್ತದ ಮೇಲಿದ್ದಾಗ ತನ್ನ ಬಾಲ್ಯದ ನೆನಪುಗಳಿಗಿಂತ ಹೆಚ್ಚಾಗಿ ಮನೆಯಲ್ಲಿ ಅನುಭವಿಸಿರೋ ಆ ಕಡೆಗಣನೆಯೇ ಕಣ್ಣೆದುರು ಬಂತು. ಅಪ್ಪನ ಕೈಗಳು ನಡುಗ್ತಿರ್ಲಿಲ್ಲ. ಬಹುಶಃ ಅವರಿಗೆ ತನ್ನ ಮಗಳೊಬ್ಬಳು ಪರರ ಮನೆಗೆ ಹೋಗ್ತಿದ್ದಾಳೆ ಎನ್ನುವ ಸಂಕಟಕ್ಕಿಂತ ಒಂದು ಹೊಣೆಗಾರಿಕೆ ಮುಗೀತೇನೋ ಎನ್ನುವ ನಿಟ್ಟುಸಿರು ಹೆಚ್ಚಿತ್ತೇನೋ ಅನಿಸ್ತು ಅವಳಿಗೆ. ಧರಣಿ ಅನೀಶ್ನ ಕಡೆಗೆ ಕಣ್ಣೆತ್ತಿ ನೋಡಿದ್ಲು. ಅವನು ಧಾರೆಶಾಸ್ತ್ರಕ್ಕೆ ಕೈ ಚಾಚಿ ಕುಳಿತಿದ್ದ. ಅವನ ಮುಖದಲ್ಲಿ ಮದುಮಗನಿಗಿರಬೇಕಾದ ಕಳೆಗಿಂತ ಯಾವುದೋ ಒಂದು ಭಾರ ಹೊತ್ತ ಗಾಂಭೀರ್ಯವೇ ಎದ್ದು ಕಾಣ್ತಾ ಇತ್ತು. ಈ ಮನುಷ್ಯನ ಜೊತೆ ನನ್ನ ಜೀವನ ಹೇಗಿರ್ಬೋದು ಎಂಬ ಅಳುಕು ಅವಳ ಎದೆಯಲ್ಲಿ ಸಣ್ಣ ನಡುಕವನ್ನೇ ಹುಟ್ಟಿಸಿತು. ಹಾಲಿನ ಧಾರೆ ಹರಿಯುತ್ತಿದ್ದಂತೆ ಧರಣಿಯ ಕಣ್ಗಳಲ್ಲಿ ಮಂಜಾದವು. ಗಲ್ಲದ ಮೇಲೆ ಒಂದು ಹನಿ ಬೆಚ್ಚಗೆ ಜಾರಿತು. ಅದು ತನ್ನ ಮನೆಯನ್ನು ಬಿಟ್ಟು ಹೋಗುತ್ತಿರುವ ದುಃಖಕ್ಕಿಂತ ಹೆಚ್ಚಾಗಿ ಬಹುಶಃ ನನಗಾಗಿ ಅಪ್ಪಿಕೊಂಡು ಅಳುವವರು ಯಾರೂ ಇಲ್ವಲ್ಲ ಎಂಬ ಏಕಾಂಗಿತನದ ನೋವಾಗಿತ್ತು. ತನ್ನ ತವರಿನಲ್ಲಿ ತಾನು ಕೇವಲ ಒಬ್ಬ ಸಾಧಾರಣ ಹುಡುಗಿಯಾಗಿಯೇ ಬೆಳೆದದ್ದು. ಈಗ ಹೋಗುತ್ತಿರುವ ಮನೆಯು ಅವಳನ್ನು ಸಾಧಾರಣ ಎಂದೇ ಹಳೆದು ನಿಶ್ಚಯಿಸಿದೆ. ಅದು ಮನೆಗೆ ಬರುವ ಮುನ್ನವೇ. ಈ ಇಬ್ಬರು ಅನಾಮಧೇಯರ ನಡುವೆ ತನ್ನ ಅಸ್ತಿತ್ವ ಏನಾಗಬಹುದು? ಅನೀಶು ಧರಣಿಯ ಕಣ್ಣಂಚಿನ ಹನಿಗಳನ್ನು ಗಮನಿಸ್ತಾನೆ ಇದ್ದಾನೆ. ಅವನು ಏನನ್ನೂ ಮಾತಾಡೋಕ್ಕೋಗ್ಲಿಲ್ಲ. ಆದರೆ ಧಾರೆ ಎರೆಯುವಾಗ ಅವಳ ತಣ್ಣಗಿನ ಬೆರಳುಗಳಿಗೆ ಅವನ ಬೆಚ್ಚಗಿನ ಹಸ್ತದ ಸ್ಪರ್ಶ ಅನ್ನೋದು ಸಿಗ್ತಾ ಇರತ್ತೆ. ಆ ಸ್ಪರ್ಶದಲ್ಲಿ ಯಾವುದೋ ಒಂದು ಹೇಳಲಾಗದಂತಹ ಭರವಸೆ ಅನ್ನೋದು ಇತ್ತು. ಮಂತ್ರಗಳು ಮುಕ್ತಾಯ ಹಂತಕ್ಕೆ ಬಂದಾಗ ಧರಣಿ ತನ್ನ ಬಿಗಿದಿದ್ದ ಉಸಿರನ್ನು ಮೆಲ್ಲನೆ ಬಿಡ್ತಾಳೆ. ಹಣೆಬರಹದ ಲಿಪಿ ಈಗಾಗಲೇ ಬರೆಯಲ್ಪಟ್ಟಿದೆ ಎಂದು ಅವಳಿಗೆ ಒಳಗಿನಿಂದ ಮೌನ ಅವಳಿಗೆ ಹೇಳ್ತಾನೆ ಇದೆ, ಪಿಸುಗುಡುತ್ತಾನೆ ಇದೆ. ಮಂಗಳವಾದ್ಯಗಳ ಸದ್ದು ಉತ್ತುಂಗಕ್ಕೇನೋ ಹೇರ್ತಾ ಇದೆ. ಗಂಟೆಯ ನಾದ, ಮಂತ್ರಘೋಷಗಳ ಅಬ್ಬರ ಇಡೀ ಮಂಟಪವನ್ನೇನೋ ಆವರಿಸ್ಕೊಂಡಿದ್ರೂ ಅನೀಶ್ನ ಪ್ರಪಂಚ ಮಾತ್ರ ಒಂದು ಕ್ಷಣ ಸ್ತಬ್ಧವಾದಂತೆ ಭಾಸವಾಯಿತು. ಈಗ ಅವನ ಕೈಯಲ್ಲಿ ಹಳದಿ ದಾರದಲ್ಲಿ ಪೋಣಿಸಿರ್ತಕ್ಕಂತಹ ಆ ಚಿನ್ನದ ತಾಳಿ ಅನ್ನೋದು ಇದೆ. ಅನೀಶ್ ಮೆಲ್ಲನೆ ಧರಣಿಯ ಮುಖದ ಕಡೆ ದೃಷ್ಟಿ ಹರಿಸ್ತಾ, ಕುಂಕುಮ, ಹೂವು ಮತ್ತು ಆಭರಣಗಳ ನಡುವೆ ಅವಳ ಮುಖ ಯಾವುದೋ ಒಂದು ಅಪರಿಚಿತ ಭಯದಿಂದ ಕಳೆಗುಂದಿತ್ತು. ಅವಳ ಕಣ್ಣುಗಳು ಅತ್ತಿತ್ತ ಚಲಿಸ್ತಾ ಇರಲಿಲ್ಲ, ಬದಲಾಗಿ ಮಂಟಪದ ನೆಲವನ್ನೇ ಶೂನ್ಯವಾಗಿ ದಿಟ್ಟಿಸ್ತಾ ಇದ್ವು. ಆ ಕಣ್ಣುಗಳು ಅಂಚಿನಲ್ಲಿ ಒಂದು ಸಣ್ಣ ಹನಿ ಇಣುಕ್ತಿತ್ತು. ಅದು ಭಕ್ತಿಯಲ್ಲ, ಸಂಭ್ರಮ ಅಲ್ಲ, ಬದಲಾಗಿ ತನ್ನನ್ನು ತಾನು ಯಾರಿಗೋ ಮಾರ್ಕೊಳ್ತಾ ಇದ್ದೀನಿ, ಒಪ್ಪಿಸ್ಕೊಳ್ತಾ ಇರುವ ಸಹಾಯಕತೆಯ ನೋವದು. ಆ ಮುಗ್ಧವಾದ ಆತಂಕವನ್ನು ಕಂಡಾಗ ಅನೀಶ್ನ ಎದೆಯಲ್ಲಿದ್ದ ಗಾಂಭೀರ್ಯದ ಕಲ್ಲು ಸಡಿಲಾಯಿತು. ತನ್ನ ಅಮ್ಮನ ಸಿಡಿಮಿಡಿ, ಮನೆಯವರ ಸಡ್ಡೆ, ತಾನು ಅನುಭವಿಸ್ತಿರೋ ಇಷ್ಟು ವರ್ಷಗಳ ಕಡೆಗಣನೆ, ಭಾರ ಎಲ್ಲ ಒಂದೆಡೆ ಸರಿದು ನಿಂತವು. ಆ ಕ್ಷಣದಲ್ಲಿ ಅವನಿಗೆ ಕಂಡದ್ದು ಎದುರು ಕುಳಿತಾ ಇರುವಂತಹ ಆ ಒಂದು ಜೀವ ಮಾತ್ರ. ಅವನು ತಾಳಿಯನ್ನು ಅವಳ ಕುತ್ತಿಗೆ ಹತ್ರ ತಂದಾಗ ಧರಣಿಯ ಉಸಿರಾಟದ ವೇಗ ಹೆಚ್ಚಾದದ್ದು ಅವನಿಗೆ ಸ್ಪಷ್ಟವಾಗಿ ತಿಳಿಯಿತು. ಅವಳ ಸಣ್ಣ ನಡುಕ ಅವನ ಬೆರಳುಗಳಿಗೆ ತಾಕ್ತು. ಅಷ್ಟೇ, ಅನೀಶ್ ತನ್ನ ಮನಸ್ಸಿನಲ್ಲೇ ಒಂದು ದೃಢವಾದ ನಿರ್ಧಾರಕ್ಕೆ ಬರ್ತಾನೆ. ಅವನ ನೋಟದಲ್ಲಿ ಈಗ ಕೇವಲ ಕರುಣೆ ಇರಲಿಲ್ಲ, ಬದಲಾಗಿ ಅಚಲವಾದ ರಕ್ಷಣೆಯ ಭಾವ ಇತ್ತು. ಹೆದರಬೇಡ ಧರಣಿ ಅಂತ ಅವನ ಒಳಗಿನ ಧ್ವನಿ ಅವಳನ್ನು ಅಪ್ಪಿಕೊಂಡಿತ್ತು. ಇಲ್ಲಿವರೆಗೆ ನಾನು ನನ್ನ ಮನೆಗೆ, ನನ್ನ ತಾಯಿಗೆ, ಸಮಾಜಕ್ಕೆ, ಎಲ್ಲದಕ್ಕಾಗೂ ನನ್ನನ್ನು ಕೊಂದುಕೊಂಡು ಬದುಕ್ಬಿಟ್ಟೆ. ಆದರೆ ಈ ತಾಳಿ ಕೇವಲ ನಮ್ಮಿಬ್ಬರನ್ನು ಸೇರಿಸುವ ದಾರ ಅಲ್ಲ, ಇದು ನಿನಗಾಗಿ ನಾನು ಬದುಕ್ತೇನೆ ಎಂದು ನೀಡುತ್ತಿರುವಂತಹ ಭರವಸೆಯಾಗಿತ್ತು. ಈ ಪ್ರಪಂಚ ನಿನ್ನನ್ನು ಕಡೆಗಣಿಸ್ಬೋದೇನೋ, ಆದರೆ ಇಂದಿನಿಂದ ನನ್ನ ಅಸ್ತಿತ್ವದ ಪ್ರತಿ ಕ್ಷಣವೂ ನಿನಗಾಗಿಯೇ ಮೀಸಲಿರುತ್ತೆ. ಅವನು ತಾಳಿ ಕಟ್ಟಿದ್ದ ಆ 3 ಗಂಟುಗಳು ಕೇವಲ ಸಂಪ್ರದಾಯ ಆಗಿರಲಿಲ್ಲ, ಅದು ಅವಳ ಆತಂಕಕ್ಕೆ ಅವನು ನೀಡಿದ 3 ಮೂಕ ವಾಗ್ದಾನಗಳಾಗಿದ್ವು. ಧರಣಿ ಕಣ್ಮುಚ್ಚಿದಾಗ ಅವಳ ಕಣ್ಣಂಚಿನ ಹನಿ ಅವನ ಕೈ ಮೇಲೆ ಬಿದ್ದಿತ್ತು. ಅದು ಅವಳ ಒಪ್ಪಿಗೆಯೋ ಅಥವಾ ಅವಳಿಗೆ ಮೊದಲು ದೊರೆತ ಸಮಾಧಾನವೋ ಎಂಬಂತೆ ಅನೀಶ್ಗೆ ಭಾಸವಾಯಿತು. ಮದುವೆಯ ಮಂಟಪದ ಸಂಭ್ರಮದ ದೀಪಗಳು ಹಾರಿಹೋಗಿದ್ವು.
ಅನೀಶ್ನ ಮನೆಯ ಹೊಸ್ತಿಲ ಮುಂದೆ ಧರಣಿ ಬಂದು ನಿಂತಾಗ ಸಂಜೆಯ ಮಸುಕು ಆವರಿಸ್ತಿತ್ತು. ಹೊಸ ಬದುಕಿನ ಆಸೆಗಳೊಂದಿಗೆ ಹೆಜ್ಜೆ ಇಡಬೇಕಾದವಳ ಎದೆಯಲ್ಲಿ ಈಗ ವಿವರಿಸಲಾಗದ ತಳಮಳ. ಅರಣಿ ಕೈಯಲ್ಲಿ ಅಕ್ಕಿ ಮತ್ತು ಕುಂಕುಮದ ಆರತಿ ತಟ್ಟೆ ಹಿಡಿದು ಬಂದಳು. ಧರಣಿಯ ಮುಖದ ಅಡ್ಡಲಾಗಿ ತಟ್ಟೆ ತಿರುಗಿಸಿದ ಅವಳ ಕಣ್ಣುಗಳು ಧರಣಿ ಸೀರೆಯ ಅಂಚಿನಲ್ಲಿ ಹಿಡಿದ ಕಾಲಿನ ಉಗುರಿನವರೆಗೂ ಒಮ್ಮೆ ಹರಿದು ಹೋದವು. ಹರಣಿಯ ತುಟಿಯ ಅಂಚಿನಲ್ಲಿ ನಗು ಸ್ನೇಹಪರವಾಗಿರಲಿಲ್ಲ, ಅದರಲ್ಲಿ ಯಾವುದೋ ಒಂದು ಗೆಲುವಿನ ಹಂಗಿತ್ತು. ಬಹುಶಃ ಇಂತಹ ಒಂದು ಕಥೆಯನ್ನ ಕೇಳ್ತಾ ಇದ್ರೆ ನಿಮ್ಮ ಮದುವೆ ಸಮಯ, ನೀವು ತಾಳಿ ಕಟ್ಟಿಸಿಕೊಂಡಂತಹ ಸಮಯ ಬಹುಶಃ ತುಂಬ ಜನರು ನೆನಪಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾ ಧರಣಿ, ಮಹಾಲಕ್ಷ್ಮಿಯವರ ಎರಡನೇ ಸೊಸೆ ಅಲ್ವಾ ನೀನು? ಸ್ವಲ್ಪ ಜಾಗ್ರತೆಯಿಂದಲೇ ಒಳಗೆ ಬಾಮ್ಮ. ನಮ್ಮ ಮನೆ ಅಂದರೆ ತವರು ಮನೆಯ ಥರ ದೊಡ್ಡ ಮನೆ ಏನಿರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಎಂದು ಅರಣಿ ಮೆಲ್ಲ ಕಸಗುಟ್ಟಿದ್ಲು. ಆ ಮಾತುಗಳು ಸ್ವಾಗತದಂತೆ ಇರಲಿಲ್ಲ, ಬದಲಾಗಿ ನೀನು ನಮಗಿಂತ ಕೆಳಗಿನವಳು ಅಂತ ನೆನಪಿಸುವಂತಹ ಮಂತ್ರದಂತಿತ್ತು. ಧರಣಿ ಪ್ರಯತ್ನ ಪಟ್ಲು ಮುಗುಳ್ನಗೋಕೆ, ಆದರೆ ಅವಳ ಗಂಟಲಲ್ಲಿ ಏನೋ ಸಿಕ್ಕಾಕೊಂಡಿರೋ ಥರ ಆಯಿತು. ಬಲಗಾಲಿನಿಂದ ಅಕ್ಕಿ ಸೇರನ್ನು ತಳ್ಳಿದಾಗ ಸದ್ದಾಗಲಿಲ್ಲ, ಆದರೆ ಧರಣಿಯ ಎದೆಯ ಬಡಿತ ಮಾತ್ರ ಅವಳಿಗೆ ಕೇಳಿಸುವಷ್ಟು ಜೋರಾಗಿಯೇ ಇತ್ತು. ಮನೆಯೊಳಗೆ ಕಾಲಿಟ್ಟ ತಕ್ಷಣ ಎದುರಾದದ್ದು ಮಹಾಲಕ್ಷ್ಮಿಯವರ ಗಂಭೀರ ಮುಖ. ಅವರು ಇಡೀ ಮದುವೆಯ ಆಯಾಸವನ್ನೆಲ್ಲ ಮುಖದ ಮೇಲೆ ಹೊತ್ತು ನಿಂತಿದ್ರು. ಬಂದ್ರ ಅರಣಿ, ಆರತಿ ಆಯ್ತಲ್ಲ, ಇನ್ನು ತಡ ಮಾಡಬೇಡಿ ಎಂದ ಮಹಾಲಕ್ಷ್ಮಿಯವರು ಧರಣಿಯ ಕಡೆಗೆ ಒಮ್ಮೆಯೂ ಕಣ್ಣು ಮಿಟುಕಿಸಿ ನೋಡದೆ ನೇರವಾಗಿ ವಿಷಯಕ್ಕೆ ಬಂದರು. ಧರಣಿ, ನಿನ್ನ ಬಟ್ಟೆ ಬರೆ ಮತ್ತು ಸಾಮಾನುಗಳನ್ನೆಲ್ಲ ಮೇಲೆ ಆ ಸ್ಟೋರ್ ರೂಮ್ನಲ್ಲಿ ಜೋಡಿಸಿಬಿಟ್ಟಿದ್ದೀವಿ. ಅದೇ ನಿನ್ನ ರೂಮು. ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಅಡುಗೆ ಮನೆಯ ಕೆಲಸಗಳು ಇರ್ತವೆ ಎಂದು ಸಾರಾಸಗಟವಾಗಿ ಹೇಳಿ ಮುಖ ತಿರುಗಿಸ್ಕೊಂಡ್ಳು. ಸ್ಟೋರ್ ರೂಮ್ ಎನ್ನುವ ಪದ ಧರಣಿಯ ಕಿವಿಗೆ ಬಿದ್ದಾಗ ಅವಳಿಗೆ ತನ್ನ ಸುತ್ತಲಿನ ಗೋಡೆಗಳು ಕುಸಿಯುವಂತೆ ಭಾಸ. ಹೊಸದಾಗಿ ಈಗ ತಾನೇ ಬಂದಿದ್ದೀನಿ ಮನೆಗೆ, ಸೊಸೆಗೊಂದು ಸುಂದರವಾದ ಸ್ವಾಗತ ಇರಲಿ, ಕನಿಷ್ಠ ಪಕ್ಷ ಒಂದು ಒಳ್ಳೆಯ ರೂಮನ್ನು ಕಲ್ಪಿಸಿರುವ ಎನ್ನುವ ಸತ್ಯ ಅವಳ ಕಣ್ಣುಗಳಲ್ಲಿ ನಿರ್ಧರಿಸಿತು. ಅವಳು ಪಕ್ಕದಲ್ಲೇ ನಿಂತಿದ್ದ ಅನೀಶ್ನ ಕಡೆಗೆ ದೀನವಾಗಿ ನೋಡಿದ್ಳು. ಅನೀಶ್ನ ಮುಖ ಕೆಂಪಗೆ ಕೋಪದಿಂದ ಕೂಡಿದೆ. ಅವನ ಮುಷ್ಟಿ ಬಿಗಿದ್ವು. ಅವನು ಏನೋ ಹೇಳೋಕೆ ಬಾಯಿ ತೆರಿತಾನೆ. ತನ್ನ ತಾಯಿ ನಿಷ್ಠೂರ ನೋಟ ಕಾಣ್ತಾನೆ. ಮೌನವಾಗಿ ಹೋಗ್ತಾನೆ. ಅವನ ಅಸಹಾಯಕತೆ ಧರಣಿಯ ನೋವನ್ನು ಮಡಿಗೊಳಿಸಿತು. ಮೆಟ್ಲು ಹತ್ತಿ ಮೇಲೆ ಹೋಗುವಾಗ ಧರಣಿಗೆ ತನ್ನ ಒಬ್ಬ ಮದುಮಗಳಾಗಿ ಮನೆಗೆ ಹೋಗ್ತಿಲ್ಲ, ಬದಲಾಗಿ ಅಟ್ಟದ ಮೇಲಿರೋ ಹಳೆ ವಸ್ತುವನ್ನೆಂತ ತನ್ನ ಸ್ಟೋರ್ ರೂಮ್ಗೆ ಎತ್ಕೊಂಡು ಹೋಗಿಸಿತಾ ಇದ್ದಾರಲ್ಲ ಅಂತ ಅನ್ನಿಸ್ಬಿಡ್ತು. ಪ್ರತಿ ಮೆಟ್ಟಿಲು ಅವಳಿಗೆ ಭಾರ ಅನ್ನಿಸ್ತು. ಮೆಟ್ಟಿಲುಗಳ ಮೇಲೆ ಕತ್ಲನ್ನ ಸೀಳಿ ಧರಣಿಯ ಪುಟ್ಟ ಕೋಣೆಯೊಳಗೆ ಕಾಲಿಡ್ತಾಳೆ. ಗಾಳಿಯಲ್ಲಿ ಹಳೆಯ ಕಾಗದಗಳು ಮತ್ತು ಧೂಳಿನ ವಾಸನೆ ಅವಳನ್ನು ಸ್ವಾಗತಿಸಿತು. ಸ್ಟೋರ್ ರೂಮ್ ಅಕ್ಷರಶಃ ಅದೊಂದು ಸ್ಟೋರ್ ರೂಮ್ ಆಗಿತ್ತು. ಒಂದು ಮೂಲೆಯಲ್ಲಿ ಹಳೆಯ ಪುಸ್ತಕಗಳ ರಾಶಿ, ಮತ್ತೊಂದೆಡೆ ಉಪಯೋಗಿಸದ ಪಾತ್ರೆಗಳ ನಡುವೆ ಒಂದು ಪುಟ್ಟ ಮಂಚವನ್ನು ಹೇಗೋ ಒತ್ತರಿಸಿ ಹಾಕಲಾಗಿತ್ತು. ಆ ಮಂಚದ ಮೇಲೆ ಹರಡಿದ್ದ ಹೂಗಳು ಆ ಕೋಣೆಯ ದೈನ್ಯತೆಯನ್ನು ಕಂಡು ತಾವು ಬಾಡಿ ಹೋದಂತೆ ಭಾಸವಾಗ್ತಿತ್ತು. ಧರಣಿ ಮಂಚದ ಅಂಚಿನಲ್ಲಿ ಕುಳಿತಿದ್ಲು. ಅವಳು ರೇಷ್ಮೆ ಸೀರೆಯ ಹೊಳಪು ಆ ಮಸುಕಾದ ಬೆಳಕಿನಲ್ಲಿ ಅಣಕಿಸ್ತಾ ಇತ್ತು. ಕಣ್ಣೀರು ಹರಿತಾ ಇರಲಿಲ್ಲ, ಆದರೆ ಎದೆಯೊಳಗೆ ಯಾವುದೋ ಒಂದು ಭಾರವಾದ ಕಲ್ಲು ಕುಳಿತಿರೋ ಥರ ಅನ್ನಿಸ್ತಾ ಇತ್ತಪ್ಪ. ಆ ಕಲ್ಲು ಮನೆಯಲ್ಲಿ ತನ್ನ ಅಸ್ತಿತ್ವಕ್ಕೆ ಸಿಕ್ಕ ಬೆಲೆ ಇಷ್ಟೇನಾ? ಅಟ್ಟದ ಮೇಲೊಂದು ಅನಾಥ ಮೂಲೆ. ಬಾಗಿಲು ಮೆಲ್ಲನೆ ಸದ್ದಾಯಿತು. ಅನೀಶ್ ಒಳಗೆ ಬಂದವನೇ ಒಂದು ಕ್ಷಣ ಅಲ್ಲೇ ಸ್ಥಿರವಾಗಿ ನಿಂತುಬಿಟ್ಟ. ಮದುಮಗಳ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇರುವಂತಹ ಧರಣಿ ಹಳೆಯ ಸಾಮಾನುಗಳ ಮಧ್ಯೆ ಅಸಹಾಯಕಳಾಗಿ ಕುಳಿತಿರುವುದನ್ನು ಕಂಡ ಅವನ ಎದೆ ಚುರುಕೆಂದಿತು. ತನ್ನ ಗಂಡನಿಗೆ ಎಷ್ಟೇ ಆದರೂ ಹೆಂಡತಿ ಮೇಲೆ, ತಾಲಿ ಕಟ್ಟಿದ ಮೇಲೆ ಮಮಕಾರ ಬರಲೇಬೇಕಲ್ವಾ? ಅವಳ ತಲೆ ತಗ್ಗಿಸಿತು, ಆದರೆ ಅವಳ ಬಿಗಿದಿದ್ದ ಬೆರಳುಗಳು ಅವಳ ಒಳಗಿನ ಆಕ್ರೋಶ ಮತ್ತು ನೋವನ್ನು ಕಿಚ್ತಾ ಇದ್ವು. ಅನೀಶ್ ಅವಳ ಹತ್ರ ಬಂದು ನೆಲದ ಮೇಲೆ ಮಂಡಿಯೂರಿ ಕುಳಿತ. ಅವನು ಅವಳ ಮುಖವನ್ನು ನೋಡಲು ಪ್ರಯತ್ನಿಸಿದ, ಆದರೆ ಧರಣಿ ದೃಷ್ಟಿ ತಿರುಗಿಸಿಕೊಂಡ್ಳು. ಧರಣಿ ಅವನ ಧ್ವನಿ ನಡುಗ್ತಾ ಇತ್ತು. ಅದು ಅಧಿಕಾರವಲ್ಲ, ಅಪರಾಧ ಪ್ರಜ್ಞೆಯಿಂದ ತುಂಬಿದ್ದ ಮೌನ ಪ್ರಾರ್ಥನೆಯಾಗಿತ್ತು. ನನ್ನನ್ನು ನೋಡು ಧರಣಿ, ಪ್ಲೀಸ್. ಧರಣಿ ಮೆಲ್ಲನೆ ಕಣ್ಣೆತ್ತಿ ಅವನನ್ನು ನೋಡಿದ್ಲು. ಅವಳ ಕಣ್ಣುಗಳಲ್ಲಿ ಈಗ ಕೇವಲ ನೀರಿರಲಿಲ್ಲ, ಬದಲಾಗಿ ಒಂದು ಕಾಸಿಕೊಂಡಂತಹ ಆತ್ಮದ ಪ್ರಶ್ನೆ ಇತ್ತು. ನಿಮ್ಮ ಅಮ್ಮನ ದೃಷ್ಟಿಯಲ್ಲಿ ನಾನು ಕೇವಲ ಒಂದು ಅಡುಗೆ ಮನೆ ಪಾತ್ರೆಗಿಂತ ಹೆಚ್ಚೇನಲ್ಲ ಅಲ್ವಾ ಅನೀಶ್?
ಅತ್ತಿಗೆಯ ರೂಮಿನ ಪಕ್ಕದಲ್ಲಿ ನನಗೊಂದು ಜಾಗ ಸಿಗ್ಲಿಲ್ವಾ? ಅಥವಾ ಈ ಸ್ಟೋರ್ ರೂಮಿನ ಹಾಗೆ ನನ್ನ ಬದುಕು ಅಟ್ಟದ ಮೇಲೆ ಇರಬೇಕಂತ ಏನಾದರೂ ಅವರು ಆಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರಾ? ಅವಳ ಪ್ರತಿ ಮಾತಿಗೂ ಅನೀಶ್ ಉತ್ತರ ಕೊಡಲಾಗದೆ ನೊಂದಿದ್ದ. ಅವನು ಅವಳು ನಡುಗ್ತಿದ್ದ ಕೈಗಳನ್ನು ತನ್ನ ಹಸ್ತದ ನಡುವೆ ಎತ್ಕೊಂಡು, ಕ್ಷಮಿಸು ಧರಣಿ, ಈ ವ್ಯವಸ್ಥೆ ಬಗ್ಗೆ ನಾನು ವಿರುದ್ಧವಾಗಿ ಧ್ವನಿ ಎತ್ತೋಕೆ ಹೋಗಿ ನಾನು ಸೋತ್ಬಿಟ್ಟೆ. ಆದರೆ ಒಂದು ಮಾತು ನೆನ್ಪಿಟ್ಕೋ, ಈ ರೂಮು ಈ ಮನೆಯವರಿಗೆ ಕೇವಲ ಸ್ಟೋರ್ ರೂಮ್ ಇರ್ಬೋದು. ಆದರೆ ಇಂದಿಂದ ನಮ್ಮ ಪ್ರಪಂಚ. ಅವ್ರು ನಿನ್ನ ಈ ಹಳೆಯ ಸಾಮಾನುಗಳ ಮಧ್ಯೆ ಗುರಿಸಿರ್ಬೋದು. ಆದರೆ ನನ್ನ ಹೃದಯದಲ್ಲಿ ನಿನಗೆ ನಾನು ಕೊಟ್ಟಿರೋ ಸ್ಥಾನ ಈ ಮನೆ ಯಾವ ಅರಮನೆಗೂ ಸಮವಲ್ಲ, ಅಲ್ವಾ? ಅವನು ಅವಳ ಕಣ್ಣಂಚಿನ ಹನಿಯನ್ನು ತನ್ನ ಹೆಬ್ಬೆರಳಿನಿಂದ ಮೆಲ್ಲಗೊರೆಸ್ದ. ಈ ಧೂಳಿನ ಮಧ್ಯೆ ನೀನು ಬೆಂಕಿಯಂತೆ ಹೊಳೆತಿದ್ದೀಯ. ನಿನಗೆ ಸ್ವಲ್ಪ ಸಮಯ ಕೊಡು ಧರಣಿ. ನಿನ್ನನ್ನು ಈ ಅಟ್ಟದ ಮೇಲಿನಿಂದ ಕೆಳಗೆ ಅರಮನೆಗೆ ಕರೆದುಕೊಂಡು ಹೋಗುವ ಶಕ್ತಿ ಈ ಅನೀಶ್ಗೆ ಖಂಡಿತ ಇದೆ. ಆದರೆ ಸ್ವಲ್ಪ ತಾಳ್ಮೆ ಇರಲಿ. ಅಲ್ಲಿಯವರೆಗೆ ನನ್ನ ಅಸಹಾಯಕತೆಯನ್ನು ನಿನ್ನ ಪ್ರೀತಿಯಿಂದ ಕ್ಷಮಿಸಬಲ್ಲೆಯಾ ಅಂತ ಕೇಳ್ತಾನೆ. ಧರಣಿಗೆ ಅವನ ಮಾತುಗಳಲ್ಲಿ ಸುಳ್ಳು, ದಗಾಲೇಪನ ಯಾವುದೂ ಕಾಣಲಿಲ್ಲ. ಅನೀಶ್ನ ಕಣ್ಣುಗಳಲ್ಲಿ ಕಂಡ ದೃಢತೆ ಮತ್ತು ನೋವು ಅವಳಿಗೊಂದು ರೀತಿ ಭರವಸೆ ಕೊಡ್ತು. ಅವಳು ಮೆಲ್ಲನೆ ತನ್ನ ಕೈಯನ್ನು ಅವನ ಹಸ್ತದ ಮೇಲೆ ಒತ್ತಿದ್ಲು. ತಣ್ಣನೆಯ ರಾತ್ರಿಯಲ್ಲಿ ಹಳೆಯ ಸಾಮಾನುಗಳ ನಡುವೆ ಇಬ್ಬರು ಅಪರಿಚಿತರ ಮನಸ್ಸುಗಳು ಪರಸ್ಪರ ನೋವನ್ನು ಹಂಚಿಕೊಳ್ಳುವ ಮೂಲಕ ಮೊದಲ ಬಾರಿಗೆ ಒಂದಾಗ್ತವೆ. ಆ ರೂಮಿನ ಕತ್ತಲೆ ಈಗ ಮೊದಲಿನಷ್ಟು ಭಯಾನಕವಾಗಿ ಇರಲಿಲ್ಲ. ಮರುದಿನ ಬೆಳಗ್ಗೆ ಧರಣಿ ಬೇಗ ಎದ್ದು ಕೆಲಸಕ್ಕೆ ಅಣಿಯಾಗಿದ್ಲು. ರೂಮ್ನಲ್ಲಿ ಯಾರೂ ಇಲ್ಲದಿದ್ದಾಗ ಅನೀಶ್ ಅವಳ ಹತ್ರ ಬಂದು ಅವಳ ಕೈಗಳನ್ನು ಮೆಲ್ಲಗೆ ಹಿಡಿದು, ರಾತ್ರಿ ಸರಿಯಾಗಿ ನಿದ್ದೆ ಬಂತ ಧರಣಿ? ಈ ರೂಮ್ ತುಂಬ ಸೆಕೆ ಅನಿಸುತ್ತಲ್ವಾ? ಗಾಳಿ ಕಮ್ಮಿ. ಇವತ್ತು ಸಂಜೆ ನಿನಗಾಗಿ ಒಂದು ಸಣ್ಣ ಫ್ಯಾನ್ ತರ್ತೀನಿ ಅಂತ ಎಂದು ಅತ್ಯಂತ ಕಾಳಜಿಯಿಂದ ಮಾತಾಡ್ತಾನೆ. ಅವನ ಕಣ್ಣುಗಳಲ್ಲಿ ಧರಣಿಯ ಬಗ್ಗೆ ಅಪಾರವಾದ ಗೌರವ ಮತ್ತು ಪ್ರೀತಿ ಅನ್ನೋದು ಎದ್ದು ಮಿಣುಕ್ತಾ ಇರುತ್ತೆ. ಆದರೆ ಅಡುಗೆ ಮನೆಗೆ ಹೋದ ತಕ್ಷಣ ಚಿತ್ರಣವೇ ಬದಲಾಗಿ ಹೋಗ್ಬಿಡುತ್ತೆ. ಏನಪ್ಪ ಅಂದರೆ, ಧರಣಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಅತ್ತೆ ಮಹಾಲಕ್ಷ್ಮಿಯವರು ಅಲ್ಲಿಗೆ ಬರ್ತಾರೆ. ಅವರ ಮುಖದಲ್ಲಿ ಅಸಮಾಧಾನ ಎದ್ದು ಕಾಣ್ತಿರುತ್ತೆ. ಈ ಕಡೆ, ಏ ಹನೀಶ್, ಇಲ್ಲಿಗೆ ಬಾರೋ ಅಂತ ಜೋರಾಗಿ ಕರೆದ್ರು. ಹನೀಶ್ ಅಲ್ಲಿಗೆ ಬಂದಾಗ ಧರಣಿ ಅವನ ಕಡೆಗೆ ಒಂದು ಭರವಸೆಯ ನೋಟ ಬೀರಿದ್ಲು. ಮಹಾಲಕ್ಷ್ಮಿಯವರು ಧರಣಿ ಮೇಲೆ ಅಂದರೆ ಧರಣಿ ಒಲೆ ಮೇಲಿಟ್ಟಿದ್ದ ಪಾತ್ರೆಯನ್ನು ತೋರಿಸಿ, ನೋಡು ಅನೀಶ್, ನಿನ್ನ ಹೆಂಡತಿಗೆ ಒಂದು ಅಡುಗೆ ಮಾಡೋಕ್ಕೂ ಸರಿಯಾಗಿ ಬರಲ್ಲ ಅಂತ ಅನ್ಸುತ್ತೆ. ಗ್ಯಾಸ್ ಅಷ್ಟೊಂದು ಜೋರಾಗಿ ಇಟ್ಟಿದ್ದಾಳಲ್ಲೋ, ಅದೆಲ್ಲ ಖರ್ಚಾಗಲ್ವಾ? ಇಷ್ಟು ವಯಸ್ಸಾದರೂ ಕೂಡ ಇವಳಿಗೆ ಸಂಸಾರ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ಅನ್ಸುತ್ತೆ ಕಣೋ ಎಂದು ಏಕವಚನದಲ್ಲೇ ಮೊದಲ ದಿನವೇ ಗದರಿಸಿದ್ರು. ಧರಣಿಯ ಮುಖ ಸಪ್ಪೆ ಆಯಿತು. ಅವಳು ಅನೀಶ್ನ ಕಣ್ಣುಗಳನ್ನೇ ನೋಡ್ತಾ ಇದ್ಲು. ಈಗ ಇವನು ನನ್ನ ಪರವಾಗಿ ಮಾತಾಡ್ತಾನೆ, ಒಂದೇ ಒಂದು ಮಾತು ಹೇಳ್ತಾನೆ ಅಂತ ಅವಳು ಅಂದ್ಕೊಂಡಿದ್ಲು. ಆದರೆ ಅನೀಶ್ ಮಾತ್ರ ಅಲ್ಲಿ ಪ್ರತಿಮೆ ಥರ ನಿಂತಿದ್ದ. ತಾಯಿ ಬೈತಿದ್ದಾಗ ಅವನ ತಲೆ ತಗ್ಗಿತ್ತು. ಧರಣಿಯ ಕಣ್ಣುಗಳಿನ ಆರ್ತತೆ ಅವನಿಗೆ ಕಾಣ್ತಿದ್ರು ಅವನು ಬಾಯಿ ಬಿಡಲಿಲ್ಲ. ಬದಲಾಗಿ, ಸರಿಯಮ್ಮ, ಅವಳಿಗೆ ತಿಳಿಸಿ ಹೇಳ್ತೀನಿ ಬಿಡಿ ಅಂತ ಹೇಳಿ ಅಮ್ಮನ ಮಾತನ್ನು ನಿಲ್ಲಿಸೋಕೆ ಅಮ್ಮನ ಮಾತಿಗೆ ದನಿಗೂಡಿಸಿದಂತೆ ತಲೆ ಅಲ್ಲಾಡಿಸಿದ. ಮಹಾಲಕ್ಷ್ಮಿಯವರು ಹೋದ್ಮೇಲೆ ಅನೀಶ್ ಮೆಲ್ಲಗೆ ಬಂದ ಧರಣಿ ಹತ್ರ. ಅವಳ ಭುಜ ಮುಟ್ಟಕ್ಕೆ ಹೋದ. ಆದರೆ ಧರಣಿ ಹಿಂದೆ ಸರಿದ್ಲು. ಅವಳ ಕಣ್ಣುಗಳಲ್ಲಿ ಕಿಡಿ ಇತ್ತು. ಮುಟ್ಬೇಡಿ ಅನೀಶ್ ನನ್ನನ್ನು. ಧರಣಿಯ ದನಿಯಲ್ಲಿ ಒಂದು ಸಣ್ಣ ನಡುಕಾಯಿತು. ಯಾಕೆ ಅನೀಶ್? ಅಮ್ಮನ ಮುಂದೆ ನಿಮ್ಮ ಧ್ವನಿ ಎಲ್ಲಿ ಹೋಗಿತ್ತು? ಆಗಲೇ ರೂಮ್ನಲ್ಲಿ ನನ್ನ ಹತ್ರ ಅಷ್ಟೊಂದು ಪ್ರೀತಿ ತೋರಿಸ್ತಿದ್ರಿ. ಅದೇ ಪ್ರೀತಿ ಈಗ ಏನಾಯಿತು? ಅಮ್ಮ ನನ್ನನ್ನು ಅಷ್ಟು ಮಾತನಾಡುವಾಗ ನೀವು ಕಲ್ಲಿನ ಥರ ನಿಂತಿದ್ರಿ. ಅದು ನನಗೆ ಈ ಸ್ಟೋರ್ ರೂಮ್ಗಿಂತ ಹೆಚ್ಚು ನೋವು ಕೊಡ್ತಾ ಇದೆ ಗೊತ್ತಾ ನಿಮಗೆ ಅನೀಶ್? ಅನೀಶ್ ಬೆಚ್ಚಾಗಿ ನಿಂತಿದ್ದ. ಧರಣಿ, ಅದು ಅಮ್ಮನ ಸ್ವಭಾವ, ನಿನ್ಗೆ ಗೊತ್ತಿಲ್ಲ. ಈಗ ನಾನು ಎದುರು ಮಾತಾಡಿದ್ರೆ ಅದು ತುಂಬ ದೊಡ್ಡ ವಿಷಯ ಆಗಿಬಿಡುತ್ತೆ ಎಂದು ಅಸಹಾಯಕನಾಗಿ ಒಣಗಿದ್ದ. ಧರಣಿ ಒಂದು ತೀಕ್ಷ್ಣವಾದ ನೋಟವನ್ನು ಬೀರಿದ್ಲು. ವಿಷಯ ದೊಡ್ಡದಾಗತ್ತೆ ಅನ್ನೋ ಭಯ ನಿಮಗಿದೆ, ಆದರೆ ನಿಮ್ಮ ಹೆಂಡತಿಯ ಗೌರವ ಸಣ್ಣದಾಗತ್ತೆ ಅನ್ನೋ ಚಿಂತೆ ನಿಮಗೆ ಇಲ್ವಲ್ಲ? ರೂಮಿನ 4 ಗೋಡೆಗಳ ಮಧ್ಯೆ ನೀವು ತೋರಿಸೋ ಪ್ರೀತಿ ಖಂಡಿತ ನನಗೆ ಬೇಡ. ಅದರ ಅವಶ್ಯಕತೆ ಖಂಡಿತ ಇಲ್ಲ ಅನೀಶ್. ಈ ಮನೆಯವ್ರ ಮುಂದೆ ನನಗೆ ಸಿಗಬೇಕಾದ ಕನಿಷ್ಠ ಗೌರವವನ್ನು ಕೊಡಿಸಲು ನಿಮ್ಮಿಂದ ಸಾಧ್ಯವಿಲ್ಲದಿದ್ದರೆ ನಿಮ್ಮ ಆ ಕಪಟ ಪ್ರೀತಿಯ ಅಗತ್ಯ ಖಂಡಿತ ನನಗಿಲ್ಲ. ಅವಳು ಕೈಯಲ್ಲಿದ್ದ ಸೌಟನ್ನು ಪಕ್ಕಕ್ಕಿಟ್ಟು ಹೊರಗೆ ಹೋದ್ಲು. ಅನೀಶ್ ಅಲ್ಲಿ ಮೌನವಾಗಿ ನಿಂತಿದ್ದ. ಅವನಿಗೆ ಅಮ್ಮನ ಮೇಲಿನ ಭಯ ಮತ್ತು ಧರಣಿಯ ಮೇಲಿನ ಆ ಪ್ರೀತಿಯ ನಡುವೆ ಸಿಲುಕಿ ನಿಜವಾಗಿಯೂ ಉಸಿರುಗಟ್ಟಿದಂತೆ ಆಗಿತ್ತು.
ಅಮ್ಮನ ಕಡೆ ಹೋಗ್ತಾನೋ, ಹೆಂಡತಿ ಕಡೆ ಹೋಗ್ತಾನೋ ನೋಡೋಣ ಮುಂದಿನ ಭಾಗದಲ್ಲಿ. ಬಹುಶಃ ಇದು ಎಲ್ಲರ ಮನೆ ಕಥೆಯಾಗಿರಬಹುದು. ನಿಮ್ಮ ಮನೆಗಳಲ್ಲಿ ಇಂತಹದ್ದು ಯಾವುದಾದ್ರೂ ಸಂದರ್ಭ ನಡೆದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಂಚ್ಕೊಳ್ಳಿ. ಧನ್ಯವಾದಗಳು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.